ಚಾಟ್ ಸ್ಟಾಕ್ಗೆ ತಮಗೆಲ್ಲರಿಗೂ ಸ್ವಾಗತ. ಬುಧವಾರ ಒಂದು ಧಮಾಕಾದಾರ್ ದಿನ ಆಗಿತ್ತು ಮಾರ್ಕೆಟಿಗೆ. ಅದ್ರ ಬಗ್ಗೆ ಮಾತಾಡ್ತಾ ಹೋಗೋಣಂತೆ. ಅದೇ ರೀತಿಯಾಗಿ ಇವತ್ತು ಗುರುವಾರ ದಿವಸ ಸೆನ್ಸೆಕ್ಸ್ನ ಎಕ್ಸ್ಪೈರಿ ಇದೆ, ಯಾವ ರೀತಿಯಾಗಿರ್ತಾ ಹೋಗ್ಬೋದು ಅಂತ ನೋಡ್ತಾ ಹೋಗೋಣ. US ಮಾರ್ಕೆಟು ಗುರುವಾರ ದಿನ ರಜೆ ಇರುತ್ತೆ, ಅಲ್ಲಿ ಥ್ಯಾಂಕ್ಸ್ ಗಿವಿಂಗ್ ಇರೋದ್ರಿಂದ ಅದೊಂದು ನೀವು ನೆನ್ಪಿಟ್ಕೊಂಡಿರಬೇಕು. ಸೊ ಇವಾಗ ನಿಫ್ಟಿನಲ್ಲಿ 44 ಸ್ಟಾಕ್ಗಳು, 50ರಲ್ಲಿ 44 ಸ್ಟಾಕ್ಗಳು ಗ್ರೀನಲ್ಲೇ ಕ್ಲೋಸಿಂಗ್ ಆಗಿದೆ. ನಿನ್ನೆ ಎಲ್ಲೋ ಬೆರಳೆಣಿಕೆ ಕಂಪ್ನಿಗಳು ವೆರಿ ಮೈನರಲ್ಲಿ ನೆಗೆಟಿವ್ ಆಗಿ ಕ್ಲೋಸಿಂಗ್ ಆಗಿದೆ. ಟಾಪ್ ಲೂಸರು ಭಾರತೀಯ ಏರ್ಟೆಲ್, ಯಾಕೆಂದರೆ ಅದರಲ್ಲಿ ಒಂದು ಬ್ಲಾಕ್ ಡೀಲ್ ಆಗಿದೆ. ಸುಮಾರು 0.6% ಶೇರ್ಸು ಆಚೆ ಈಚೆ ಆಗಿರೋದ್ರಿಂದ ಅದು ಒಂದು ಕರೆಕ್ಷನ್ ತಗೊಂಡಿದೆ. ಅದಾನಿ ಎಂಟರ್ಪ್ರೈಸಸಲ್ಲಿ ರೈಟ್ಸ್ ಇಶ್ಯೂ ನಡೀತಾ ಇದೆ, ನಿಮ್ಗೆ ಗೊತ್ತಿದೆ. ಅಲ್ಲಿ ಡಿಸ್ಕೌಂಟಲ್ಲಿ ಕೂಡ ಕೊಡ್ತಾ ಇದ್ರು. 1800 ರೂಪಾಯಿಗೆ ರೈಟ್ಸ್ ಇಶ್ಯೂ ಇತ್ತು. ಆಲ್ಮೋಸ್ಟ್ ಕರೆಂಟ್ ಪ್ರೈಸ್ಗಿಂತ 24% ಡಿಸ್ಕೌಂಟಲ್ಲಿದೆ. ಹಾಗಾಗಿ ಅದರಲ್ಲೂ ಕೂಡ ಒಂದು ರಿಯಾಕ್ಷನ್ ಬಂದಿದೆ. ಇದನ್ನು ಹೊರತುಪಡಿಸಿ ಅಂತ ನೋಡ್ತಾ ಬರೋದಾದರೆ ಮೆಟಲ್ ಸೆಕ್ಟ್ರು ನಿನ್ನೆ ಕೂಡ ಪಾಸಿಟಿವ್ ಆಗಿತ್ತು. JSW ಸ್ಟೀಲು ಟಾಪ್ ಗೇನರ್ ಅಂತ ಕಾಣಿಸುತ್ತೆ, 3.81% ಬಂದಿರೋದ್ರ ಮೂಲಕ. ಅದೇ ರೀತಿಯಾಗಿ ನಿಫ್ಟಿ ನೆಕ್ಸ್ಟ್ 15ನಲ್ಲೂ ಕೂಡ ನಿನ್ನೆ ಗ್ರೀನ್ ಬಂದಿದೆ. ಇದನ್ನೇನು ತೋರಿಸುತ್ತೆ ಅಂತ ನೋಡಿ, ಒಂದು ಬ್ರಾಡ್ ಮಾರ್ಕೆಟ್ ರ್ಯಾಲಿ ಆಗ್ತಾ ಇದೆ. ಅಂದರೆ ಬರೀ ಒಂದು ಸೆಕ್ಟರ್ ಅಂತಲ್ಲ, ಎಲ್ಲ ಸೆಕ್ಟರಿಂದನೂ ಕೂಡ ಒಂದು ಮೂಮೆಂಟ್ ಬರ್ತಾ ಇದೆ ಅನ್ನೋದನ್ನು ಇದು ತೋರಿಸ್ತಾ ಇದೆ. ಸೊ ಇದರಲ್ಲೂ ನಾವು ನೋಡ್ತಾ ಬರೋದಾದರೆ ಸೀಮೆನ್ಸಲ್ಲಿ 4.33% ಅಪ್ ಬಂದಿರೋದ್ರ ಮೂಲಕ ನಿನ್ನೆಯ ಟಾಪ್ ಗೇನರ್ ಆಗಿತ್ತು. ಟಾಪ್ ಲೂಸರ್ ಹುಡುಕದೆ ತುಂಬ ಕಷ್ಟ ಇದೆ, ಯಾವುದು ಅಂಥ ದೊಡ್ಡ ರೆಡ್ಡನ್ನು ಆಗಿಲ್ಲ. ಐ ಥಿಂಕ್ LICನಲ್ಲಿ 0.32% ಕರೆಕ್ಷನ್ ಬಂದಿರೋದ್ರ ಮೂಲಕ ಅದೇ ನಿನ್ನೆಯ ಟಾಪ್ ಲೂಸರ್ ಅಂತ ಹೇಳ್ತಾ ಹೋಗ್ಬೋದು. ಇನ್ನೆಲ್ಲದೂ ಕೂಡ ಪಾಸಿಟಿವ್ ಆಗಿ ರಿಯಾಕ್ಷನ್ನ ಕೊಟ್ಟಿದೆ. ಸೊ ನಿಫ್ಟಿ 500 ಸ್ಟಾಕ್ಗಳನ್ನು ತೋರಿಸ್ತಾ ಇದ್ದೀನಿ ನಿಮ್ಗೆ ಇವತ್ತು ನಿನ್ನೆ ಪರ್ಫಾರ್ಮೆನ್ಸು ನೋಡಿ. ಇಲ್ಲಿ ಸುಮಾರು 500ರಲ್ಲಿ ಒಂದು 400 ಕಂಪ್ನಿಗಳು ನಿನ್ನೆ ಒಂದು ಪಾಸಿಟಿವ್ ಆಗಿ ಕೊಟ್ಟಿದೆ, ಅಂದರೆ ಪಾಸಿಟಿವ್ ಆಗಿ ಕ್ಲೋಸಿಂಗ್ ಆಗಿದೆ. ಅಂದರೆ ಅರ್ಥ ಏನಿತ್ತು, ಒಂದು ಬ್ರಾಡ್ ಮಾರ್ಕೆಟ್ ರ್ಯಾಲಿ ತೋರಿಸ್ತಾ ಇದೆ. ಎಲ್ಲೋ ಲಾಸ್ಟಿಗೆ ಒಂದು 50-100 ಕಂಪ್ನಿಗಳು ಮಾತ್ರ ನಿನ್ನೆ ರೆಡ್ಡಲ್ಲಿ ಕ್ಲೋಸಿಂಗ್ ಆಗಿದೆ. ನೋಡಿ ಕೆಳಗಡೆ ಹೋಗ್ತಾನೆ ಇದ್ದೀನಿ, ಯಾವುದೂ ಇಲ್ಲ. ಅಂದರೆ ಆಲ್ಮೋಸ್ಟ್ 400 ಕಂಪ್ನಿಗಳು ಕೂಡ ನಿನ್ನೆ ಪಾಸಿಟಿವ್ ಆಗಿದೆ. ಲಾಸ್ಟ್ ಒಂದು 100 ಕಂಪ್ನಿಗಳು ರೆಡ್ಡಲ್ಲಿ ಕ್ಲೋಸಿಂಗ್ ಆಗಿರೋದು ಕಾಣಿಸ್ತಾ ಇದೆ, ವಿಚ್ ಇಸ್ ಕ್ಲಿಯರ್ ಇಂಡಿಕೇಶನ್ ಒಂದು ಬ್ರಾಡ್ ಮಾರ್ಕೆಟ್ ರ್ಯಾಲಿ ಆಗಿದೆ. ಬರೀ ಯಾವುದೋ ಒಂದು ಸೆಕ್ಟರು, ಯಾವುದೋ ಒಂದು ಇದರದ್ದು ನಿಫ್ಟಿ 15ನಲ್ಲಿ ಮಾತ್ರ ಅಥವಾ ಮಿಡ್ ಕ್ಯಾಪಲ್ಲಿ ಮಾತ್ರ, ಸ್ಮಾಲ್ ಕ್ಯಾಪಲ್ಲಿ ಮಾತ್ರ ಅಂತಲ್ಲ. ಸೊ ಅಕ್ರಾಸ್ ದ ಸೆಕ್ಟರ್, ಅಕ್ರಾಸ್ ದ ಕಂಪ್ನೀಸು ನಿನ್ನೆ ರ್ಯಾಲಿ ಆಗಿರೋದು ಕಾಣಿಸ್ತಾ ಇದೆ. ಅದಕ್ಕೆ ಪುರಾವೆ ಇಂಡಿಯಾ ವಿಕ್ಸು ಕೂಡ 3 ದಿನದಿಂದ ಕೆಳಗಡೆನೆ ಬರ್ತಾ ಇದೆ. ಸೊ ಈಗ ನಿಫ್ಟಿದೇನು ನಿನ್ನೆ ಏನು ಮಾತಾಡ್ಕೊಂಡಿದ್ವಿ, ಒಂದು ರೇಂಜ್ ಬೌಂಡ್ ದಿನ ಆಗಿರ್ಬೋದು ಅಂತ ಅಂದ್ಕೊಂಡಿದ್ವಿ ಹೊರತು ಇಷ್ಟೊಂದು ದೊಡ್ಡದಾಗಿ ಪಾಸಿಟಿವ್ ಓಪನಿಂಗನ್ನು ನೆನ್ನೆನೂ ಕೂಡ ನಾವು ಮಾತಾಡಿದ್ವಿ. ಆದರೆ 26,000 ಈ ಝೋನ್ ಹತ್ರ ಬಂದು ನಿಲ್ಬೋದು ಅಂತ ಮಾತಾಡ್ಕೊಂಡಿದ್ವಿ. ಆದರೆ 26,200 ಪಾಯಿಂಟ್ಗಳು ಎಕ್ಸ್ಟ್ರಾ ಮಾರ್ಕೆಟ್ ಕೊಡ್ತು. ಅಂದರೆ ಓವರಾಲ್ ನೀವು ನೋಡ್ತಾ ಬರೋದಾದ್ರೆ ನಿನ್ನೆ 320 ಪಾಯಿಂಟ್ಗಳ ರ್ಯಾಲಿ ನಿನ್ನೆ ಓವರಾಲು. ಈ ಥರ ಕ್ಯಾಂಡ್ಲ್ಗಳು ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಅಂದರೆ ನೋಡಿ, ತಿಂದು ಹಾಕೋ ಕ್ಯಾಂಡ್ಲ್ಗಳು ಅಂತ ಕರಿತೀವಿ. ಇದನ್ನ ಟೆಕ್ನಿಕಲ್ ಅನಾಲಿಸಿಸ್ ಪ್ಲೇಲಿಸ್ಟಲ್ಲಿ ಮಾರಾಬಜೋ ಕ್ಯಾಂಡ್ಲು ಅಂತ ಮಾತಾಡಿದ್ವಿ. ಏನು ಮಾರಾಬಜೋ ಕ್ಯಾಂಡ್ಲು? ಈ ಕೆಳಗಡೆ ವಿಕ್ ಇರುತ್ತಲ್ಲ, ಈ ವಿಕ್ಕೇ ಇರಲ್ಲ ಅಲ್ವಾ, ವಿಕೆ ಇರೋದಿಲ್ಲ. ಸೊ ಅಂದರೆ ಎಲ್ಲಿ ಓಪನ್ ಆಯಿತೋ ಅದೇ ದಿನದ ಲೋ, ಅಲ್ಲಿಂದ ಒಂದು ವರ್ಡ್ ರ್ಯಾಲಿ, ಕೊನೆ ತನಕನೂ ರ್ಯಾಲಿ. ಅಂದರೆ ಮೇಲ್ಗಡೆ ಹೋಗಿ ಒಂದು ರೆಸಿಸ್ಟೆನ್ಸ್ ಹಿಟ್ ಮಾಡ್ಕೊಂಡು ಕೆಳಗಡೆ ಬಂದು ಕ್ಲೋಸಿಂಗ್ ಆಗಿದೆ, ಏನಾಗುತ್ತೆ, ಮೇಲ್ಗಡೆ ಒಂದು ಈ ಥರ ವಿಕ್ ಕ್ರಿಯೇಟ್ ಆಗುತ್ತೆ. ಇಲ್ಲ ಕೆಳಗಡೆ ಒಂದು ಲೋನ ಮಾಡಿ ಮತ್ತೆ ಬೌನ್ಸ್ ಆಗಿತ್ತು ಅಂತಂದರೆ ಆಗೇನಾಗುತ್ತೆ ಹೋಗುತ್ತೆ, ಇನ್ನೂ ಆಗುತ್ತೆ, ಇಲ್ಲಿ ಆ ಕೆಳಗಡೆ ವಿಕ್ ಬರ್ತಾ ಹೋಗುತ್ತೆ. ಬಟ್ ಇದೇಂಗೆ ಓಪನ್ ಎಲ್ಲ ಆಗಿದೆಯೋ ಅಲ್ಲಿಂದ ಒಂದೇ ಸಲ ಓಡ್ತಾ ಇರೋದೇ ಮೇಲ್ಗಡೆ ತನಕ, ಕ್ಲೋಸ್ ಆಗೋ ತನಕ ಓಡ್ತಾನೆ ಇರೋದೆ. ಆ ಥರ ಆದರೆ ಏನಾಗುತ್ತೆ, ವಿಕ್ಗಳು ಕ್ರಿಯೇಟ್ ಆಗಲ್ಲ. ಯಾರಾದರೂ ಹೊಸದಾಗಿ ಇದ್ರ ಬಗ್ಗೆ ಕೇಳ್ತಾ ಇದ್ದಾರೆ ಅಂದರೆ ದಯವಿಟ್ಟು ಟೆಕ್ನಿಕಲ್ ಅನಾಲಿಸಿಸ್ ಪ್ಲೇಲಿಸ್ಟ್ ಅಂತ ಇದೆ, ಈ ವಿಡಿಯೋದ ಎಂಡಿ ಕೊಟ್ಟಿರ್ತೀನಿ, ಚೆಕ್ಔಟ್ ಮಾಡಿ. ಅದರಲ್ಲಿ ಮಾರಾಬಜೋ ಕ್ಯಾಂಡ್ಲು ಅಂದರೆ ಏನು ಅಂತ ಹೇಳಿದ್ದೀವಿ. ಸೊ ಮಾರಾಬಜೋ ಕ್ಯಾಂಡ್ಲು ಅಫ್ಕೋರ್ಸ್ ಒಂದು ಲೋ ಪಾಯಿಂಟಲ್ಲಿ ಬಂದರೆ ಅದಕ್ಕೆ ಇನ್ನೂ ಜಾಸ್ತಿ ಮಹತ್ವ ಇರುತ್ತೆ. ಆದರೂ ಕೂಡ ಆಲ್ ಟೈಮ್ ಹೈಯಲ್ಲಿ ಈ ಥರ ಮಾರಾಬಜೋ ಕ್ಯಾಂಡ್ಲು ಬಂದಿರೋದು, ಅದು ಏನು 1, 2, 3, 4 ದಿನದಿಂದ ಏನು ಮೂಮೆಂಟ್ ಕೊಟ್ಟಿತ್ತು ಮಾರ್ಕೆಟು, ಒಂದು ನೆಗೆಟಿವಿಟಿ ಬರ್ತೀನಿ ಅಂತ ಹೇಳ್ತಿತ್ತು. ಆಲ್ಮೋಸ್ಟ್ 4 ದಿನದ ಕ್ಯಾಂಡ್ಲನ್ನ ಏನು ಮಾಡಿದೆ, ಒಂದೇ ಕ್ಯಾಂಡ್ಲು ತಿಂದಾಕಿದೆ. ದಟ್ ಶೋಸ್ ದ ಬುಲ್ಲಿಶ್ನೆಸ್ ಅನ್ನೋದನ್ನು ನಾವು ಇಲ್ಲಿ ಮರಿತಾ ಹೋಗಬಾರ್ದು. ಹಾಗಾಗಿ ನೋಡಿ, ಏನು ಒಂದಿನ ನೆಗೆಟಿವ್ ಆಗಿರುತ್ತೆ, ಒಂದಿನ ಪಾಸಿಟಿವ್ ಆಗಿರುತ್ತೆ, ಹಂಗಿದ್ರೇ ಇಲ್ಲಿ ಕರೆಕ್ಟಾಗಿ ನಾವು ಇರೋಕ್ಕಾಗೋದು. ಇದಕ್ಕೆ FIDIಗಳಿಗಿಂತ ಪ್ರೋಗಳಿಗಿಂತ ನಿಮಗೆ ಉದಾಹರಣೆ ಬೇಕಾ? ಜಸ್ಟ್ ಮೊನ್ನೆ ನಿಫ್ಟಿ ಎಕ್ಸ್ಪೈರಿ ದಿನ FIಗಳು ನಾವು ನೋಡ್ತಾ ಬರೋದಾದರೆ ಕಂಪ್ಲೀಟಾಗಿ ಏನಾಗಿದ್ರು, ಅವರು ಬೇರಿಶ್ ಆಗಿದ್ರು. ಆಯಿತಾ, FIಗಳು ಪ್ರೋಗಳು ಬೇರಿಶ್ ಆಗಿದ್ರು. ಸೊ ಕ್ಲೈಂಟ್ ಏನಾಗಿದ್ರು, ಬುಲ್ಲಿಶ್ ಆಗಿದ್ರು. ಈಗೇನಾಗಿದೆ, 2 ದಿನದಲ್ಲಿ ಆಯಿತು. 2 ದಿನದಲ್ಲಿ ಏನು ಚೇಂಜ್ ಆಯಿತು, US ಅಲ್ಲಿ ಮ್ಯಾಕ್ರೋ ಡೇಟಾ ಬಂತು. ಸೊ ಮ್ಯಾಕ್ರೋ ಡೇಟಾ ಬಂದಿದ್ದು 50% ಪ್ರಾಬಬಿಲಿಟಿ ಇದೆ, ಫೆಡ್ ರೇಟು ಇಂಟ್ರೆಸ್ಟ್ ರೇಟ್ನ ಕಮ್ಮಿ ಮಾಡೋಕ್ಕೆ ಸಾಧ್ಯತೆ 50% ಅಷ್ಟೇ ಇದೆ ಅಂತಿದ್ದು ಏಕ್ದಮ್ 85%ಗೆ ಹೋಯಿತು. ಮ್ಯಾಕ್ರೋ ಎಕನಾಮಿಕ್ ಡೇಟಾ ಬಂದಾಗಿಂದ ಏನು ಎಕ್ಸ್ಪೆಕ್ಟೇಷನ್ಗಿಂತ ಕಮ್ಮಿನೇ ನಡೀತಾ ಇದೆ. ಕೆಲವೊಂದು ಕೋರ್ ಇನ್ಫ್ಲೇಷನು ಇದೆಲ್ಲ ಅನ್ನೋದ್ರಿಂದ ಒಂದು ಓವರ್ ನೈಟಲ್ಲಿ ಫುಲ್ ಎಲ್ಲ ಚೇಂಜಸ್ ಆಗ್ತಾ ಹೋಯಿತು. ಸೊ ಬರೀ ಅಷ್ಟೇ ಇರುತ್ತಾ ಅಥವಾ ಇನ್ನೂ ಏನಾದ್ರು ಬೇರೆ ನ್ಯೂಸ್ಗಳು ಗೊತ್ತಿರುತ್ತಾ? ಅಫ್ಕೋರ್ಸ್ ಪ್ರೋಗಳಿಗೆ FIಗಳಿಗೆ ಜಾಸ್ತಿ ಮಾಹಿತಿ ಇರುತ್ತೆ. ಸೊ ಅದಕ್ಕೆ ತಕ್ಕಂಗೆ ಅವ್ರು ಮಾಡ್ತಾ ಇರ್ತಾರೆ. ಜೊತೆಗೆ ಈಗ ಹಾಲಿಡೇ ಸೀಸನ್ ಕೂಡ ನಡೀತಾ ಇದೆ. ಅಲ್ಲೆಲ್ಲ ಇವಾಗ ಥ್ಯಾಂಕ್ಸ್ ಗಿವಿಂಗು, ಬ್ಲ್ಯಾಕ್ ಫ್ರೈಡೇ, ಸೈಬರ್ ಮಂಡೇ ಅಂತ ಹೇಳ್ಬಿಟ್ಟು ಈಗ ಕಂಟಿನ್ಯೂಸ್ ಆಗಿ ಇವಾಗ ಸೇಲ್ಗಳು ಕೂಡ ನಡೀತಾ ಇರುತ್ತೆ. ಅಂದರೆ ಕನ್ಸ್ಯೂಮರ್ ಸ್ಪೆಂಡ್ ಮಾಡುವಂಥ ಸಮಯ, ಕ್ರಿಸ್ಮಸ್ಸು, ಈಗ ಹೊಸ ವರ್ಷಕ್ಕೆಲ್ಲ ಇವಾಗಲೇ ಅವರು ಗಿಫ್ಟ್ಗಳನ್ನು ಎಲ್ಲ ತೊಗೊಂಡ್ಬಿಟ್ಟು ಇದು ಮಾಡ್ತಾ ಇರ್ತಾರೆ. ಸೊ ಈ ಟೈಮಲ್ಲಿ ಒಂದೇ ಓವರ್ ನೈಟಲ್ಲಿ ಚೇಂಜಸ್ ಆಗಿದೆ ನೋಡಿ. ಆ ಚೇಂಜಸ್ ಜೊತೆಗೆ ನಾವು ಹೋಗಲಿಲ್ಲ ಅಂತಂದರೆ ನಾವು ಹಿಂದುಳಿಬೇಕಾಗುತ್ತೆ. ಅದು ಟಿಪಿಕಲ್ ಕ್ಲೈಂಟ್ ಬಿಹೇವಿಯರ್ನ ತೋರಿಸುತ್ತೆ.
ನೋಡಿ ಇಲ್ಲಿ ಕೆಲವೊಂದ್ಸಲ ಅನ್ಸುತ್ತೆ ಬೇರೆ ಯಾವುದೇ ಇಂಡಿಕೇಟರ್ ನೋಡೋಕ್ಕಿಂತ ಸುಮ್ಮನೆ ಕ್ಲೈಂಟ್ ಏನು ಮಾಡ್ತಾ ಇದ್ರು ಅದ್ರ ಆಪೋಸಿಟ್ ನಾವು ಮಾಡಿದ್ರು ಸಾಕು ಮಾರ್ಕೆಟ್ನಲ್ಲಿ ನಾವು ಕರೆಕ್ಟಾಗಿರ್ತೀವಿ ಅನ್ನೋದಕ್ಕೆ. ಅಂದರೆ ನೋಡಿ ಸಾಮಾನ್ಯವಾಗಿ ಉಲ್ಟಾ ಇದ್ದೇ ಇರುತ್ತೆ, ಅದಾಗಲೇಬೇಕಲ್ವಾ. ಈಗ ಯಾರಿಗೋ ಒಬ್ಬರಿಗೆ ದುಡ್ಡು ಸಿಗ್ತಾ ಇದೆ ಅಂತಂದರೆ ಇನ್ನೊಬ್ಬರಿಂದ ದುಡ್ಡು ಬರಬೇಕು. ಇಲ್ಲಿ ಮಾರ್ಕೆಟಲ್ಲಿ ಎಲ್ಲೂ ಉದ್ಭವ ಆಗಲ್ಲ ದುಡ್ಡು, ಆಯಿತಾ. ಇದು ಝೀರೋ ಸಮ್ ಗೇಮು. ಅಂದರೆ ಒಬ್ರಿಗೆ 10 ರೂಪಾಯಿ ಬರ್ತಿದೆ ಅಂದರೆ ಇನ್ನೊಬ್ರು 10 ರೂಪಾಯಿ ಕಳ್ಕೊಂಡ್ಲೇಬೇಕು, ಹಂಗೆ ವರ್ಕ್ ಆಗೋದು ಇದು. ಹಾಗಾಗಿ ಪ್ರೋಗಳು ಬುಲ್ಲಿಶ್ ಆಗಿದ್ದಾರೆ, ಅವರು ದುಡ್ಡು ಮಾಡಬೇಕು ಅಂದರೆ ಕ್ಲೈಂಟ್ಗಳು ದುಡ್ಡು ಕಳ್ಕೊಂಡ್ಲೇಬೇಕು. ಈ ಡೇಟಾ ನೋಡಿದ್ರೆ ಒಂದೊಂದ್ಸಲ ಅದೇ ಅನಿಸುತ್ತೆ. ವೆರಿ ರೇರ್ ಇನ್ಸ್ಟೆನ್ಸು ಕ್ಲೈಂಟ್ಗಳು ಕೂಡ ಪ್ರೋ ಎಫ್ ಐಗಳಿಗೆ ಅಲೈನ್ ಆಗಿರ್ತಾರೆ ಅನ್ನೋದು. ಅದು ವೆರಿ ರೇರ್ ಇನ್ಸ್ಟೆನ್ಸು. ಇದು ಸಾಮಾನ್ಯವಾಗಿ ಇದು ಆಪೋಸಿಟ್ ಆಗಿರುತ್ತೆ, ಆ ಥರನೇ ವರ್ಕ್ ಆಗ್ತಾ ಹೋಗುತ್ತೆ ಮಾರ್ಕೆಟು. ಹಾಗಾಗಿ ಎಫ್ ಐಗಳು ಪ್ರೋಗಳು ಎಲ್ಲಿರ್ತಾರೋ ಅಲ್ಲಿರುವಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್ ನ್ಯೂಸ್. ಅದನ್ನ ಹೌದಾ ನನಗೆ ಡೇಟಾ ಎಲ್ಲ ಇಂಟರ್ಪ್ರಿಟ್ ಮಾಡೋಕ್ಕೆ ಬರೋದಿಲ್ಲ, ಬರೀ ನಾನು ಚಾರ್ಟ್ಸ್ ನೋಡ್ಬಿಟ್ಟು ಹೇಗೆ ತಿಳ್ಕೊಳೋದು, ನಾನು ನೆಗೆಟಿವ್ ಪೊಸಿಷನ್ನ ಕ್ಯಾರಿ ಮಾಡಿಬಿಟ್ಟಿದ್ದೆ, 25,800 ಮುರ್ಕೊಂಡು ಹೋಗುತ್ತೇನೋ ಅಂತ 3 ದಿನದಿಂದ ಮಾರ್ಕೆಟ್ ಫಾಲ್ ಆಗ್ತಾ ಇತ್ತು ಅಂತ ನಿಮ್ಮ ಪ್ರಶ್ನೆ ಇರ್ಬೋದು. ನೋಡಿ ಇದಕ್ಕೆ ಒಂದೆರಡು ದಾರಿಗಳಿದೆ. ನೋಡಿ ವೈಟ್ ಸೋಲ್ಜರ್ಸ್ ಅಂತ ಕರಿತೀವಿ ಇದನ್ನ. ವೈಟ್ ಸೋಲ್ಜರ್ಸ್ ಅಂದರೆ ಏನು ಗೊತ್ತಾ, 3 ಸತತವಾಗಿ ಗ್ರೀನ್ ಕ್ಯಾಂಡ್ಲು ಶಾರ್ಪ್ ಕ್ಯಾಂಡ್ಲುಗಳು ಬರಬೇಕು. ಅಂದರೆ ವಿಕ್ ಜಾಸ್ತಿ ಇಲ್ದರೆ ಒಂಥರ ಮಾರಬೋಸು ಕ್ಯಾಂಡ್ಲುಗಳೇ ಈ ಥರ ಬಂತು ಅಂದರೆ ಅದನ್ನ ಬುಲ್ಲಿಶ್ ಸೆಂಟಿಮೆಂಟ್ ಅಂತ ಕರಿತೀವಿ. ಇದನ್ನ ಬ್ಲ್ಯಾಕ್ ಕ್ರೋಸು ವೈಟ್ ಕ್ರೋಸ್ ಅಂತಲೂ ಕೂಡ ಕರೀತಾರೆ, ಕಾಗೆಗಳು ಅಂತಲೂ ಕೂಡ ಕರೀತಾರೆ. ಬಟ್ ವೈಟ್ ಸೋಲ್ಜರ್ಸ್ ಅಂತ ಅದೇ ರೆಡ್ಡಲ್ಲಿ ಬಂದರೆ ಅದನ್ನ ಬ್ಲ್ಯಾಕ್ ಸೋಲ್ಜರ್ಸ್ ಅಂತ ಕರಿತಾ ಹೋಗ್ತಾರೆ. ನೋಡಿ ಇಲ್ಲಿ ವೈಟ್ ಸೋಲ್ಜರ್ಸ್ ಬಂತು ಅಂದರೆ ಅದು ಟಿಪಿಕಲ್ ಏನು ತೋರಿಸುತ್ತೆ, ಒಂದು ಬುಲ್ಲಿಶ್ ಸೆಂಟಿಮೆಂಟ್ನ ತೋರಿಸುತ್ತೆ, ಎಷ್ಟು ಶಾರ್ಪ್ ಆಗಿ ಬರ್ತಾ ಇದೆ ಅಂತಂದರೆ. ಒಂದೇ ಕ್ಯಾಂಡ್ಲು ದೊಡ್ಡದಾಗಿ ಮಾಡಿಬಿಟ್ಟು ಆಮೇಲೆ ನಿಂತ್ಕೊಳ್ಳೋದು ಅದು ಬೇರೆ, ಅವಾಗ ಒಂದು ಇಂಟರ್ನಲ್ ಕ್ಯಾಂಡಲ್ ಸೆಟಪ್ ಆ ಥರ ಎಲ್ಲ ಮಾತಾಡ್ತೀವಿ. ಬಟ್ ಕಂಟಿನ್ಯೂಸ್ ಆಗಿ 3 ಬಂತು ಅಂದರೆ ನೀವು 26,000 ರೆಸಿಸ್ಟೆನ್ಸ್ ಅಲ್ವಾ, ಮೇಲ್ಗಡೆ ಹೋಗ್ತಾ ಇದೆ, ನೆನ್ನೆ ಇಲ್ಲಿ 2 ಸಲ ಅಟೆಂಪ್ಟ್ ಮಾಡಿದೆ, ಏನೋ ಒಂದು ಕ್ಯಾಂಡ್ಲು ಬಂದಿದೆ, ಅಕಸ್ಮಾತ್ ನಾನು ಹೇಳ್ತಾ ಇರೋಂಥದ್ದು ನೆಗೆಟಿವ್ ಪೊಸಿಷನ್ ಯಾರೋ ನೆನ್ನೆ ತೊಗೊಂಡ್ಬಿಟ್ಟಿದ್ದೀರಾ, ಇವತ್ತು ಒಂದು ಗ್ಯಾಪ್ ಆಫ್ ಓಪನಿಂಗ್ ಆಗೋಯಿತು, ಗಿಫ್ಟ್ ನಿಫ್ಟಿ ನಿಮ್ಗೆ ಅಲ್ಲೇ ಇಂಡಿಕೇಶನ್ ಕೊಟ್ಟಾಯಿತು, ಆದರೂ ಕೂಡ ನೀವು 26,000 ರೆಸಿಸ್ಟೆನ್ಸ್ ಇದೆ ಅಲ್ಲೇ ಹಿಟ್ ಮಾಡ್ಬಿಟ್ಟು ಬರ್ಬೋದು ಅಂತ ನೀವು ಅಂದ್ಕೊಂಡಿದ್ರು ಕೂಡ 2 ಆಗಿ 3ನೇ ಬಾರಿ ಯಾವ ಫಾರ್ಮ್ ಹೋಗ್ತಾ ಇದೆ ಅಲ್ಲೂ ನೀವು ಎಕ್ಸಿಟ್ ಮಾಡಿಲ್ಲ ಅಂದರೆ ನೋಡಿ, ಅಲ್ಲಿ ಎಕ್ಸಿಟ್ ಮಾಡಿದ್ರು ನೀವು ಇನ್ನೂ ಒಂದು 150 ಪಾಯಿಂಟ್ಸ್ಗಳ ರ್ಯಾಲಿಯಿಂದ ನೀವು ತಪ್ಪಿಸ್ಕೋಬೋದಾಗಿತ್ತು ಅಲ್ವಾ. ಆಯಿತು, ಲಾಸೇ ಆಗಿರುತ್ತೆ ನಿಮಗೆ ಇಲ್ಲಿಂದ ಕ್ಯಾರಿ ಮಾಡಿದರೆ, ಬಟ್ ಸ್ಟಿಲ್ ವಿಚ್ ಇಸ್ ಇನ್ ಅ ಬೆಟರ್ ಪೊಸಿಷನಲ್ಲಿ ನೀವು ಲಾಸ್ನ ಕಟ್ ಮಾಡ್ಕೋಬೋದಾಗಿತ್ತು. ಬದಲಿಗೆ ಇಲ್ಲಿಂದ ಬೀಳುತ್ತೆ, ಈ ರೆಸಿಸ್ಟೆನ್ಸ್ಗೆ ಹೋಗ್ಬಿಟ್ಟು ಬೀಳುತ್ತೆ, ಈ ಥರ ಅಂತ ಅನ್ಕೊಂಡು ನೋಡಿ ಸುಮಾರು ಸಲ ಮಾರ್ಕೆಟಲ್ಲಿ ದುಡ್ಡು ಕಳ್ಕೊಳ್ಳೋಂಥದ್ದು. ಆ ಮಾರ್ಕೆಟ್ ಮೂಮೆಂಟ್ ಏನಾಗ್ತಾ ಇದೆಯೋ ಅದಕ್ಕೆ ನಾವು ಅಲೈನ್ ಆಗಲಿಲ್ಲ ಅಂದ್ರೆ ನಾವು ದುಡ್ಡು ಕಳ್ಕೊಳ್ಳೋಂಥದ್ದು. ನೋಡಿ ಇದು ಚಾರ್ಟ್ ಮೂಲಕ ಯಾವ ರೀತಿ ಮಾಡೋದು ಅಂತ ನಾನು ಹೇಳ್ತಾ ಇದ್ದೀನಿ. ಇಲ್ಲ ಈಗ ಹೊಸ ಟೂಲ್ನ ನೋಡ್ಕೊಂಡಿದ್ದೀವಿ, ಏನು ಸ್ಟಾಕ್ ಮೋಜೋ ಅಂತ, ಥ್ಯಾಂಕ್ಸ್ ಟು ಅವರ್ ಸಬ್ಸ್ಕ್ರೈಬರ್ಸ್ ಅವರೇ ಹೇಳಿರುವಂಥದ್ದು. ಅದರಲ್ಲಿ ಒಂದು ಸಿಮ್ಯುಲೇಷನ್ ಅಂತ ಆಪ್ಷನ್ ಇದೆ, ಸಿಮ್ಯುಲೇಟರ್ ಅಂತ. ಇಲ್ಲಿ ಬಂದರೆ ನೀವು ಯಾವ ದಿನದ ಬೇಕೋ ಆ ದಿನದ ಡೇಟ್ ಇಡ್ಬೋದು. ಉದಾಹರಣೆಗೆ ನಿನ್ನೆ 26ನೇ ತಾರೀಕು 9:15 ಅಂತ ಇಟ್ಟೋಣ, ಆಯಿತಾ. ನಿನ್ನೆ 9:15 ಅಂತ ನೋಡಿ, 9:15 ಅಂತ ಇಟ್ಬಿಟ್ರೆ ನಿಮ್ಗೆ ಏನಾಗ್ತಾ ಹೋಗುತ್ತೆ, ಆಪ್ಷನ್ ಚೈನು ನಿನ್ನೆ 9:15 ಯಾವ ರೀತಿ ಕಾಣಿಸ್ತಿತ್ತು ಆ ರೀತಿಗೆ ಶಿಫ್ಟ್ ಆಗ್ತಾ ಹೋಗುತ್ತೆ. ನಿನ್ನೆ ಏನಿತ್ತು, 26,000ದಲ್ಲಿ ದೊಡ್ಡ ಮಟ್ಟಿನ ರೆಸಿಸ್ಟೆನ್ಸ್ ಇತ್ತು, ನೀವು ಕಾಣಿಸ್ತಾ ಇದೆಯಲ್ಲಿ ಓಐ ದೊಡ್ಡ ಮಟ್ಟದಲ್ಲಿ ಓಐ ಇದೆ, 25,000ದಲ್ಲಿ ಸಪೋರ್ಟ್ ಕಮ್ಮಿ ಇದೆ, ಅಂದರೆ ಏನಾಯಿತು, ರೆಸಿಸ್ಟೆನ್ಸೇ ಜಾಸ್ತಿ ಇದೆ ಅಂತ ಇತ್ತು. ಈ ರೀತಿಯಾಗಿ ಓಪನ್ ಆಯಿತು ಮಾರ್ಕೆಟು. ಇಲ್ಲಿ ಒಂದು ಸಿಮ್ಯುಲೇಷನ್ ಆಪ್ಷನ್ ಇದೆ ನೋಡಿ, ಇಲ್ಲಿ 1 ಸೆಕೆಂಡಿಗೆ 5 ನಿಮಿಷ ಚೇಂಜ್ ಆದರೆ ಹೆಂಗಾಗ್ತಾ ಹೋಗುತ್ತೆ ಅನ್ನೋದನ್ನ, ಅಂದರೆ ನಿನ್ನೆ ಇಡೀ ದಿನ ಹೇಗಾಯಿತು ಅನ್ನೋದನ್ನು ನೀವು ಪೋಸ್ಟ್ ಮಾರ್ಕೆಟ್ ನೀವು ಅನಾಲಿಸಿಸ್ ಮಾಡ್ಕೋಬೇಕು, ನೀವು ಬ್ಯಾಕ್ ಟೆಸ್ಟಿಂಗ್ ಮಾಡ್ಕೋಬೇಕು, ಅಥವಾ ನಾನು ಎಲ್ಲಿ ತಪ್ಪಾಯಿತು ಅಂತ ತಿದ್ಕೋಬೇಕು. ಈ ಥರ ಎಲ್ಲ ಇದೆ ಅಂತಂದರೆ ನಿಮಗೆ ಇಲ್ಲಿ ಬೆಸ್ಟ್ ಟೂಲ್ ಇದು ನೋಡಿ. ಇಲ್ಲಿ 5 ನಿಮಿಷ 15 ನಿಮಿಷ 1 ನಿಮಿಷ ಯಾವ ಥರ ಬೇಕಾದ್ರೂ ಇಟ್ಕೋಬೋದು. ಅಂದರೆ 1 ಸೆಕೆಂಡಿಗೆ 5 ನಿಮಿಷ ಮುಂದಕ್ಕೆ ಹೋಗುತ್ತೆ, ಅಥವಾ 15 ನಿಮಿಷ ಮುಂದಕ್ಕೆ ಹೋಗುತ್ತೆ. 5 ನಿಮಿಷ ಅಂತಲೇ ಇಟ್ಬಿಟ್ಟು ಇವಾಗ ನಾನು ಪ್ಲೇ ಅಂತ ಕೊಟ್ಟರೆ, ಅಂದರೆ ನಿನ್ನೆ 9:15 9:20 9:25 9:30 ಅದಕ್ಕೆ ತಕ್ಕಂಗೆ ಯಾವ ರೀತಿಯಾಗಿ ಓ ಎ ಚೇಂಜ್ ಆಯಿತು ಅಂತ ನೀವು ಲೈವ್ ಮಾರ್ಕೆಟಲ್ಲಿ ಓ ಎನ ನೋಡ್ತಾ ಇದ್ದರೆ ಇದೇ ಆ್ಯಕ್ಟಿವಿಟಿನ ಮಾಡಿರ್ತೀರ. ಬಟ್ ಮಿಸ್ ಆಗಿತ್ತು, ನಾನು ಓ ಎನ್ ನೋಡಿಕೊಂಡು ಹೇಗೆ ಅಲೈನ್ ಮಾಡ್ಕೋಬೇಕಿತ್ತು ಅಂತ ನೋಡೋದಾದರೆ ಬೆಸ್ಟ್ ಟೂಲ್ ನೋಡಿ, ನೀವು ಆಟೋ ಪ್ಲೇ ಅಂತ ಕೊಟ್ಟರೆ ನೋಡಿ 9:20 ಆಯಿತು, ಈಗ 9:25 ಆಯಿತು. ಇಲ್ಲಿ ನೋಡ್ತಾ ಬನ್ನಿ ಎಲ್ಲಿ ಚೇಂಜ್ ಆಯಿತು ನೋಡಿ. ಆಲ್ಮೋಸ್ಟ್ 9:40 ಆಗೋಷ್ಟೊತ್ತಿಗೆ ಸಿ ಡಮರ್ ಆಯಿತು, ಪಿ ಈ ಕಡೆ ಫುಲ್ ಸಪೋರ್ಟ್ ಬಿಲ್ಡಪ್ ಆಯಿತು, ಕಾಣಿಸ್ತಾ ಇದೆಯಾ. ಜಸ್ಟ್ 9:40 ಅಷ್ಟೊತ್ತಿಗೆ ನಿಮಗೆ ಓ ಇಂಡಿಕೇಶನ್ ಕೊಡ್ತು, ಇವತ್ತು 26,000ನ ಹೊಡೆದಾಕ್ಬಿಟ್ಟು ಮೇಲ್ಗಡೆ ಹೋಗುತ್ತೆ ಇಂಡಿಕೇಶನ್ ಕೊಡ್ತಾ ಇದೆ ಅಂತ. ಆಮೇಲೆ ಅಲ್ಲೇನು ನಿಲ್ತಾನೆ ಇಲ್ಲ, ಅಲ್ಲಿ ಕಂಟಿನ್ಯೂಸ್ ಆಗಿ ಮೇಲ್ಗಡೆ ಹೋಗ್ತಾ ಇದೆ, 26,100 ಕೂಡ ಬಿಲ್ಡಪ್ ಆಗ್ತಾನೆ ಬರ್ತಾ ಇದೆ. ಕ್ರಮೇಣವಾಗಿ ಸಿ ಕಮ್ಮಿ ಆಗ್ತಾ ಇದೆ, ಪಿ ಜಾಸ್ತಿ ಆಗ್ತಾನೆ ಹೋಗ್ತಾ ಇದೆ. ನಿಮಗೆ ಎವ್ರಿ ಪಾಯಿಂಟಲ್ಲಿ ಕೂಡ ನಿಮಗೆ ಓ ಎ ಹೆಲ್ಪ್ ಆಗಿತ್ತು. ನೆನೆ ಸುಮಾರು ಜನ ಗ್ರೂಪಲ್ಲಿ ಕೂಡ ಮಾತಾಡಿದ್ರೆ ಓ ಎ ಎಷ್ಟು ರೀತಿಯಾಗಿ ಸಪೋರ್ಟ್ ಮಾಡ್ತು ಅಂತ ನೋಡಿ. ಎಕ್ಸ್ಪೈರಿ ದಿನ ಪೋಸ್ಟ್ ಮಾರ್ಕೆಟ್ ನಾವು ಓ ಎನ ನೋಡೋಕ್ಕಾಗೋದಿಲ್ಲ, ಬಟ್ ಎಕ್ಸ್ಪೈರಿ ದಿನವೂ ಓ ಎ ವರ್ಕ್ ಆಗುತ್ತೆ. ಅಂದರೆ ನಾನು ಹೇಳ್ತಾ ಇರೋಂಥದ್ದು ಈಗ 26ನೇ ತಾರೀಕು ಮುಗಿದಿದೆ, ಈಗ 27ನೇ ತಾರೀಕು ಬಂದಿದ್ದೀವಿ. ಈಗ ಓ ಎ ಯಾವ ರೀತಿ ಇದೆ ಅಂತ ನೋಡ್ಕೊಂಡು ಅದ್ರ ಮೇಲೆ ನಾವು ಒಂದು ಅಂದಾಜನ್ನ ಮಾಡ್ಬೋದು. ಪ್ರತಿ ದಿನವೂ ಓ ಎ ಹೆಲ್ಪ್ ಆಗುತ್ತೆ ಪೋಸ್ಟ್ ಮಾರ್ಕೆಟಲ್ಲಿ ನಾನು ಹೇಳ್ತಾ ಇರೋಂಥದ್ದು. ಆದರೆ ಎಕ್ಸ್ಪೈರಿ ದಿನ ಆಗಲ್ಲ, ಯಾಕೆಂದರೆ ಎಕ್ಸ್ಪೈರಿ ದಿನ ಆ ಕಾಂಟ್ರಾಕ್ಟ್ ಮುಗಿದೋಗಿರುತ್ತಲ್ಲ, ಆ ಓ ಎ ಇಟ್ಕೊಂಡು ನಾವೇನು ಮಾಡೋಕ್ಕಾಗಲ್ಲ. ಆದರೆ ಎಕ್ಸ್ಪೈರಿ ಲೈವ್ ಅವರ್ಸಲ್ಲಿ ಸ್ಟಿಲ್ ವ್ಯಾಲಿಡ್. ಎಕ್ಸ್ಪೈರಿ ಮುಗಿದ ಮೇಲೆ ನೀವು ಓ ಎ ಡೇಟಾ ಇಟ್ಕೊಂಡು ಏನು ಮಾಡೋಕ್ಕಾಗಲ್ಲ ಅಂತ ನಾನು ಹೇಳ್ತಾ ಇರೋಂಥದ್ದು, ಅದೊಂದೇ ಇನ್ವ್ಯಾಲಿಡ್ ಆಗುವಂಥದ್ದು. ಈ ರೀತಿಯಾಗಿ ನೋಡಿ ಸಿಮ್ಯುಲೇಷನ್ ಆಪ್ಷನಲ್ಲಿ ಇದು ಫ್ರೀ ಟೂಲು, ಏನೂ ಬೇಕಾಗಿಲ್ಲ ಇದರಲ್ಲಿ, ಫ್ರೀ ಟೂಲಲ್ಲಿ ಇದರಲ್ಲಿ ನೀವು ಸಿಮ್ಯುಲೇಷನ್ ಮಾಡ್ಕೋಬೋದು. ಸೆನ್ಸಿಬಲಲ್ಲೂ ಕೂಡ ಒಂದು ಸಿಮ್ಯುಲೇಷನ್ ಆಪ್ಷನ್ ಇತ್ತು, ಬಟ್ ಇದರಲ್ಲಿ ಈಸಿಯಾಗಿದೆ, ಇನ್ನೂ ಕ್ಲೀನಾಗಿ ನಿಮ್ಗೆ ಅರ್ಥ ಆಗೋ ಥರ ಇದೆ. ಯಾವ ಥರ ಬೇಕೋ ಆ ಥರ ಕಸ್ಟಮ್ ಸೆಟ್ಟಿಂಗ್ ಕೂಡ ಮಾಡ್ಕೋಬೋದು. ನಾನು ನಿಫ್ಟಿ ಚಾರ್ಟಲ್ಲಿ ತೋರಿಸ್ತಾ ಇದ್ದೀನಿ. ನೀವೇನಾದ್ರು ಸ್ಟ್ರಾಟಜಿ ಚಾರ್ಟ್ ಇಟ್ಟಿತ್ತು ಅಂತಂದರೆ
ನಿಮ್ಮ ಸ್ಟ್ರಾಟಜಿಗಳು ಯಾವ ರೀತಿಯಾಗಿ ಡಿಕೆ ಆಗ್ತಾ ಇತ್ತು ಆ 5 ನಿಮಿಷ ಆದಂಗೆ ಅಂತ ಅದನ್ನು ಕೂಡ ನೀವು ಕ್ಲೀನಾಗಿ ಅಂದಾಜು ಮಾಡ್ಕೊತ ಹೋಗ್ಬೋದು, ಪೇ ಆಫ್ ಇಟ್ಕೋಬೋದು. ಪ್ರತಿಯೊಂದಕ್ಕೂ ಕೂಡ ನಿಮಗೆ ಇಲ್ಲಿ ಸಿಮ್ಯುಲೇಷನ್ ಅವೈಲೇಬಲ್ ಇದೆ. ವೆರಿ ಯೂಸ್ಫುಲ್ ಟೂಲ್. ಸೊ ವಾಪಸ್ ಹೋಗೋಣ. ಇವಾಗ ಏನು ನಿಫ್ಟಿದು ಹಾಗಾದ್ರೆ ಕತೆ ಅಂತ ನೋಡೋದಾದರೆ ನೋಡಿ, ಈ ಟ್ರೆಂಡ್ ಲೈನ್ನ ಸ್ವಲ್ಪ ಎಕ್ಸ್ಟೆಂಡ್ ಮಾಡ್ಕೊಂಡ್ಬಿಡ್ತೀನಿ ಇವಾಗ. ಯಾಕೆಂದರೆ ಈ ಟ್ರೆಂಡ್ ಲೈನ್ನ ಒಂದ್ಸಲ ಅಟೆಂಡ್ ಮಾಡಿತ್ತು, ಅಲ್ಲಿಂದ ಕೆಳಗಡೆ ಬಿದ್ದಿತ್ತು. ಈಗ ಆರಾಮಾಗಿ ಮೇಲ್ಗಡೆ ಹೋಗಿದೆ ಅಲ್ವಾ, ಇದ್ರ ಮೇಲ್ಗಡೆ ಹೋಗಿದೆ ಈಗ. ಸೊ ಈಗ ಈ ಟ್ರೆಂಡ್ ಲೈನ್ನ ಮೇಲ್ಗಡೆ ಬಂದುಬಿಟ್ಟಿದೆ. ಇವತ್ತು ಏನು ಹೇಳ್ತಾ ಇದೆ ನಿಫ್ಟಿ, ನಾನು ಆಲ್ ಟೈಮ್ ಹೈಗೆ ರೆಡಿ ಇದ್ದೀನಿ ಅನ್ನೋ ಥರನೇ ಇಂಡಿಕೇಶನ್ ಕೊಡ್ತಾ ಇದೆ. ಯಾಕೆಂದರೆ ಆಲ್ ಟೈಮ್ ಹೈ ಇರೋಂಥದ್ದು 26,277. ಜಸ್ಟ್ ನೆನ್ನೆ ಮಾತಾಡ್ಕೊಂಡ್ವಿ ಅಲ್ವಾ, ಈ ವರ್ಷ ಆಫ್ಟರ್ 8 ಇಯರ್ಸ್ ಆಗುತ್ತೆ. ಈ ವರ್ಷದಲ್ಲಿ ಏನಾದರೂ ಹೊಸ ಹೈನ ಮಾಡೋಕ್ಕಾಗಲಿಲ್ಲ ಅಂದರೆ, ಕಳೆದ 8 ವರ್ಷಗಳಲ್ಲಿ ನಿಫ್ಟಿ ಹೊಸ ಹೈ ಮಾಡದಲ್ಲಿರೋ ಉದಾಹರಣೆನೇ ಇಲ್ಲ. ಪ್ರತಿ ವರ್ಷ ಒಂದೊಂದು ಹೊಸ ಹೈನ ಮಾಡ್ತಾನೆ ಬಂದಿದೆ ಅಂತ. ಬಹುಶಃ ಆ ಮಾತನ್ನು ಸುಳ್ಳು ಮಾಡೋಕ್ಕೆ ಬರ್ತಾ ಇದೆ ಅಂತ ಕಾಣಿಸುತ್ತೆ. ಇವತ್ತು ಆಲ್ ಟೈಮ್ ಹೈಗೆ ಹೋದರೆ ಯಾವುದೇ ರೀತಿಯಂಥ ಆಶ್ಚರ್ಯ ಇಲ್ಲ ನಿಫ್ಟಿ. ಆಗ 2025ಕ್ಕೂ ಕೂಡ ಆ ಚೆಕ್ ಮಾರ್ಕ್ಸು ಒಂದು ಚೆಕ್ ಬಾಕ್ಸು ಮಾರ್ಕ್ ಆದಂಗೆ ಆಗ್ತಾ ಹೋಗುತ್ತೆ. ಈ ವರ್ಷವೂ ಕೂಡ ಒಂದು ಹೊಸ ಹೈನ ನೋಡಿದ್ವಿ ಅಂತ ಅದೇ ಇಂಡಿಕೇಶನ್ ಕಾಣಿಸ್ತಾ ಇದೆ. ಸೊ 26,277, 280 ಅದೇ ನೆಕ್ಸ್ಟ್ ಆಲ್ ಟೈಮ್ ಹೈ ಅಥವಾ ಇರೋವಂಥ ಇಮಿಡಿಯೇಟ್ ರೆಸಿಸ್ಟೆನ್ಸ್ ಅಂತ ನೋಡೋದಾದರೆ ಅದ್ರ ಮೇಲ್ಗಡೆ ಎಲ್ಲಿ ತನಕ ಬೇಕಾದ್ರೂ ಹೋಗೋಕ್ಕೆ ಜಾಗ ಇದೆ. ಹಾಗಾಗಿ ದಯವಿಟ್ಟು ರಿಮೇನ್ ಬುಲ್ಲಿಶ್ ಅಂತಲೇ ಹೇಳ್ತೀನಿ, ಬಿಕಾಸ್ ಆಫ್ ದ ಕ್ಯಾಂಡಲ್ ಬಂದಿರೋದ್ರಿಂದ. ಅಕಸ್ಮಾತ್ ತೀರಾ ಗ್ಯಾಪ್ ಅಪ್ ಓಪನಿಂಗ್ ಆಯಿತು ಅಂತಂದರೆ ಅಲ್ಲಿ ಟ್ರೇಡಿಗೆ ಅವಕಾಶ ಇರೋದಿಲ್ಲ. ಸೇಮ್ ರೇಂಜಲ್ಲಿ ಓಪನ್ ಆಯಿತು ಅಂತಂದರೆ ಖಂಡಿತವಾಗ್ಲೂ ನಾವು ಮೇಲ್ಗಡೆ ಒಂದು ಟ್ರೇಡು ಸಿಗೋವಂಥ ಸಾಧ್ಯತೆ ಇದೆ. ಅದೇ ರೀತಿಯಾಗಿ ಬ್ಯಾಂಕ್ ನಿಫ್ಟಿನಲ್ಲಿ ಮೊನ್ನೆ ದಿವಸ ಮಂತ್ಲಿ ಎಕ್ಸ್ಪೈರಿ ನಾನು ಮರ್ತೋದೆ, ನೀವು ಯಾರು ಕಡೆ ಹೇಳಿಲ್ಲ, ಮರ್ತೇ ಹೋಯಿತು ನನಗೆ. ಅಂದರೆ ಮೊನ್ನೆ ಯಾವತ್ತು 25ನೇ ತಾರೀಕು 24ನೇ ತಾರೀಕು 25ನೇ ತಾರೀಕು ಆಯ್ತಲ್ಲ ಎಕ್ಸ್ಪೈರಿ, ಅದೇ ಕೊನೆ ಗುರುವಾರ ಆಗಿತ್ತು, ಕೊನೆ ಮಂಗಳವಾರ ಆಗಿತ್ತು. ಸರಿ, ಇವಾಗ ಮಂಗಳವಾರ ಅಲ್ವಾ NSE ಎಕ್ಸ್ಪೈರಿ. ಅವತ್ತು ನಿಫ್ಟಿ, ಬ್ಯಾಂಕ್ ನಿಫ್ಟಿ, ಮಿಡ್ ಕ್ಯಾಪ್ ನಿಫ್ಟಿ, ಇನ್ನೂ ಒಂದು ರೀಸನ್ ಯಾಕೆ ತುಂಬ ವೊಲಟೈಲ್ ಆಗಿತ್ತು ಮೊನ್ನೆ ದಿವಸ ಅಂತಂದರೆ ಅವತ್ತು ಮಂತ್ಲಿ ಎಕ್ಸ್ಪೈರಿ ಕೂಡ ಸಹಜ, ಅದು ಮಂತ್ಲಿ ಎಕ್ಸ್ಪೈರಿನಲ್ಲಿ. ಸೊ ಅದು ಮರ್ತೇ ಹೋಯಿತು ನೋಡಿ. ಈಗ ಬ್ಯಾಂಕ್ ನಿಫ್ಟಿ ಆಲ್ ಟೈಮ್ ಹೈಯಲ್ಲಿ ಒಂದು ಮಾರಬಜೆ ಕ್ಯಾಂಡಲನ್ನು ಮಾಡಿದೆ. ನಾನು ಇನ್ನೂ ಬುಲ್ಲಿಶ್ ಆಗಿದ್ದೀನಿ ಅನ್ನೋದನ್ನ ಸಾರಿ ಹೇಳ್ತಾ ಇದೆ ಇದು. ಸೊ ನೋಡೋಣ ಎಲ್ಲಿ ತನಕ ಬೇಕಾದ್ರೂ ಹೋಗ್ಬೋದು. ಯಾಕಂತಂದರೆ ಮೇಲ್ಗಡೆ ಏನೂ ಇಲ್ಲ, ಇದು ಹಿಂದೆ ಯಾವತ್ತೂ ಬರದಲ್ಲೇ ಇರುವಂಥ ಝೋನು 60,000 ಒಂದು ಸೈಕಾಲಜಿಕಲ್ ಲೆವೆಲ್ ಆಗಿರುತ್ತೆ. ನೋಡೋಣ 60,000ಕ್ಕೆ ಇವತ್ತು ಲಗ್ಗೆ ಇಡುತ್ತಾ ಬ್ಯಾಂಕ್ ನಿಫ್ಟಿ ಅಂತ. ಇವತ್ತು ಎಲ್ಲ ಸಾಧ್ಯತೆ ಇದೆ, ಎಲ್ಲ ಇಂಡೆಕ್ಸ್ಗಳು ಕೂಡ ಒಂದು ಆಲ್ ಟೈಮ್ ಹೈನ ಮಾಡುವಂಥದ್ದು. ಮೋರ್ ಇಂಪಾರ್ಟೆಂಟ್ಲಿ ಸೆನ್ಸೆಕ್ಸ್ನ ಎಕ್ಸ್ಪೈರಿ. ಇವತ್ತು ಸೆನ್ಸೆಕ್ಸ್ ಎಕ್ಸ್ಪೈರಿ ನೋಡೋದಾದರೆ ಆಪ್ಷನ್ ಚೇನ ನೋಡ್ಕೊಂಬರೋದಾದರೆ ಆಪ್ಷನ್ ಚಾನಲ್ ನೋಡಿ 85,000ದಲ್ಲಿ ಫುಲ್ ಸಪೋರ್ಟ್ ಬಿಲ್ಡಪ್ ಆಗಿದೆ. ನಿನ್ನೆ ಏನಿತ್ತು 85,000ದಲ್ಲಿ ಫುಲ್ ರೆಸಿಸ್ಟೆನ್ಸ್ ಅಂತ ಇತ್ತು. ನಿನ್ನೆ ಫುಲ್ ಎಲ್ಲ ಚೇಂಜ್ ಮಾಡಿದ್ರು. ಇದರಲ್ಲೂ ಸೇಮ್ ಕೆಳಗಡೆ ಓಪನ್ ಆದ್ರೂ ಕೂಡ ಕ್ಲೀನಾಗಿ 3 ಕ್ಯಾಂಡ್ಲು ಅದಾದಮೇಲೆ ಆಲ್ಮೋಸ್ಟ್ ಮೇಲ್ಗಡೆ ತಕ್ಕ ಬಂದಿದೆ. ಈಗ 86,000ಕ್ಕೆ ಲಗ್ಗೆ ಇಡೋ ಥರ ಕಾಣಿಸ್ತಿದೆ. ಐ ಥಿಂಕ್ 86,000ನೇ ಇದರಲ್ಲಿ ಆಲ್ ಟೈಮ್ ಹೈ. 86,000ನೂ ಮಾಡಿರಲಿಲ್ಲ ಅನ್ಸುತ್ತೆ. ನೋಡೋಣ ಯಾವುದಿತ್ತು ಅಂತ. 85,978 ಅದು ಹಿಂದೆ ಇದ್ದಿದ್ದಂಥ ಆಲ್ ಟೈಮ್ ಹೈ. ಇವತ್ತು 86,000 ಮಾಡ್ತು ಅಂದರೆ ಸೆನ್ಸೆಕ್ಸು ಕೂಡ ಆಲ್ ಟೈಮ್ ಹೈನ ಮಾಡುತ್ತೆ. ಎಲ್ಲ ಇಂಡೆಕ್ಸ್ಗಳು ಕೂಡ ಆಲ್ ಟೈಮ್ ಹೈ ಮಾಡುವಂಥ ಸಾಧ್ಯತೆ ಇದೆ. ನೆನ್ನೆ ನೋಡಿ ಮಿಡ್ ಕ್ಯಾಪು, ಸ್ಮಾಲ್ ಕ್ಯಾಪು, ಬ್ಯಾಂಕ್ ನಿಫ್ಟಿ ಎಲ್ಲದೂ ಕೂಡ ಪಾಸಿಟಿವ್ ಆಗಿ ರಿಯಾಕ್ಟ್ ಮಾಡಿತ್ತು. ಜೊತೆಗೆ ಸೆಕ್ಟರಲ್ ಡೇಟಾ ಅಂತ ಒಂದು ಹೇಳಿದ್ನಲ್ಲ, ಅದನ್ನು ನೋಡ್ಕೊಂಡ್ಬಿಡೋಣ. ಅದು ಒಂದು ತೋರಿಸ್ಬಿಡುತ್ತೆ ಯಾವುದರಲ್ಲಿ. ಸ್ಟಾಕ್ ಮೋಜದಲ್ಲಿ ನೀವು ಬಂದು ನೋಡಿ ಸಾಕಷ್ಟು ಆಪ್ಷನ್ಗಳಿದೆ ಇದರಲ್ಲಿ ಎಕ್ಸ್ಪ್ಲೋರ್ ಮಾಡುವಂಥದ್ದು. ಸೊ ಇದರಲ್ಲಿ ನಮಗೆ ಹಿಸ್ಟಾರಿಕಲ್ ಚಾರ್ಟು, ಫ್ಯೂಚರ್ ಸೆಂಟಿಮೆಂಟು, ಒಂದು ಮಾರ್ಕೆಟ್ ಮೂವರ್ಸ್ ಅಂತ ಇದೆಯಲ್ಲ ಇಲ್ಲಿ, ಈ ಮಾರ್ಕೆಟ್ ಮೂವರ್ಸಲ್ಲಿ ನಿಮಗೆ ಸೆಕ್ಟರ್ ತೋರಿಸ್ತದೆ ನೋಡಿ. ಯಾವ್ದು ಒಂದು ಸೆಕ್ಟರ್ ನೆನ್ನೆ ನೆಗೆಟಿವ್ ಆಗಿದೆಯಾ? ಒಂದು ಸೆಕ್ಟರ್. ಎಲ್ಲ ಸೆಕ್ಟರ್ ಕೂಡ ಪಾಸಿಟಿವ್ ಆಗಿ ಇದ್ದಿದ್ದಂಥ ದಿನ. ಇನ್ನೇನು ತೋರಿಸ್ತಾ ಇದೆ? ಕ್ಲಿಯರ್ ಕಟ್ ಬುಲ್ಲಿಶ್ನೆಸ್ನ ತೋರಿಸ್ತಾ ಇದೆ. ಮೆಟಲ್ ಸೆಕ್ಟರು, ಕನ್ಸ್ಯೂಮರ್ ಡ್ಯೂರಬಲ್ಸು, ಎನರ್ಜಿ, IT, ಒಂದೇ ಒಂದು ಸೆಕ್ಟರ್ ಕೂಡ ನೆನ್ನೆ ನೆಗೆಟಿವಲ್ಲಿ ಕ್ಲೋಸಿಂಗ್ ಆಗಿಲ್ಲ ಅಲ್ವಾ. ಸೊ ಇದು ವೆರಿ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ ಸೆಕ್ಟರ್ ಸ್ಪೆಸಿಫಿಕ್ ಡೇಟಾ ಅಂತ ನೀವು ನೋಡೋದಾದರೆ. ಸೊ ವಾಪಸ್ ಇವಾಗ ಕಮೋಡಿಟಿ ಕಡೆಗೆ ಅಂತ ಹೋಗ್ತಾ ಹೋದರೆ, ಸೊ ಸೆನ್ಸೆಕ್ಸಲ್ಲಿ ಆ್ಯಸ್ ಯೂಶುವಲ್ 85,000ದಲ್ಲಿ ಸಪೋರ್ಟ್ ಇದೆ. 86,000ನ ಟೆಸ್ಟ್ ಮಾಡ್ತಾ ಹೋಗ್ಬೋದು. ಇವತ್ತು 86,000ಕ್ಕಿಂತ ಮೇಲ್ಗಡೆನೂ ಕೂಡ ಹೋಗ್ತಾ ಹೋಗ್ಬೋದು. ಸೊ ರಿಮೇನ್ ಬುಲ್ಲಿಶ್. ಬೆಸ್ಟ್ ಟ್ರೇಡ್ ಯಾವಾಗಿರುತ್ತೆ? ಸೇಮ್ ಝೋನಲ್ಲಿ ಓಪನ್ ಆಯಿತು ಅಂದರೆ, ತುಂಬ 86,000, 86,200 ಅಲ್ಲೆಲ್ಲ ಗ್ಯಾಪ್ ಅಪ್ ಓಪನಿಂಗ್ ಆಯಿತು ಅಂದರೆ, ಆಗ ಕಾನ್ಫಿಡೆಂಟಾಗಿ ನಮಗೆ ಮೇಲ್ಗಡೆ ಟ್ರೇಡ್ ತೊಗೊಳ್ಳೋಂಥ ಸಾಧ್ಯತೆ ಇರೋದಿಲ್ಲ. ಆಪ್ಷನ್ ಬೈಯಿಂಗ್ ಟ್ರೇಡ್ ಇರೋದಿಲ್ಲ. ಆಪ್ಷನ್ ಸೆಲ್ಲಿಂಗ್ನ ನೋಡಿಕೊಂಡು ಮಾಡಬೇಕಾಗತ್ತೆ ಅಷ್ಟೇ. ಸೊ ನೋಡೋಣ ಎಲ್ಲಿ ಓಪನ್ ಆಗುತ್ತೆ ಅನ್ನೋದನ್ನು. ಅದೇ ರೀತಿಯಾಗಿ ಕ್ರೂಡ್ ಈಗಲೂ ಕೂಡ ಕೆಳಗಡೆ ಝೋನಲ್ಲೇ ಇದೆ. ಏನು ಕೂಡ ಚೇಂಜಸ್ ಆಗ್ತಾ ಇಲ್ಲ. ಇದನ್ನು ಬಿಟ್ಟು ಕೆಳಗೂ ಬರ್ತಾ ಇಲ್ಲ, ಮೇಲ್ಗಡೆ ಹೋಗ್ತಾ ಇಲ್ಲ. ಇಂಟರ್ನಲ್ ಕ್ಯಾಂಡಲ್ನೇ ಕಂಟಿನ್ಯೂ ಮಾಡ್ತಾ ಇದೆ. ಸೊ ನೋಡೋಣ ಕ್ರೂಡ್ ಎಷ್ಟು ದಿನ ಮುಂದುವರಿಯುತ್ತೆ ಅಂತ ನೋಡಿ. ಈ ಝೋನ್ ಹತ್ರ ಬರುತ್ತೆ, ಅದರಿಂದ ಕೆಳಗಡೆ ಕ್ಲೋಸಿಂಗ್ ಮಾಡೋಕ್ಕಾಗ್ತಾ ಇಲ್ಲ, ಅದ್ರ ಮೇಲ್ಗಡೆ ಹೋಗ್ತಾ ಇದೆ. ಸೊ ಈ ಝೋನಲ್ಲಿ ಇರೋ ತನಕ ಯಾವುದೇ ಟ್ರೇಡ್ ಇಲ್ಲ. ಮೊನ್ನೆ ಕೂಡ ಮಾತಾಡ್ಕೊಂಡಿದ್ವಿ. ಬಟ್ ಎಲ್ಲಿ ತನಕ ಕ್ರೂಡ್ ಇದೇ ಝೋನಲ್ಲಿ ಇರುತ್ತೋ ಅಲ್ಲಿ ತನಕ ನ್ಯಾಚುರಲ್ ಗ್ಯಾಸಿಗೆ ಪಾಸಿಟಿವು. ಸೊ ಅದನ್ನ ನಾವು ನೋಡ್ತಾ ಇದ್ದೀವಿ ಕೂಡ. ಅಲ್ಲಿ ಶಾರ್ಟೇಜ್ ಆಗ್ತಾ ಇದೆ, ಚಳಿಗಾಲ ಬರ್ತಾ ಇದೆ, ಅಷ್ಟು ಸಪ್ಲೈ ಇಲ್ಲ, ಡಿಮ್ಯಾಂಡ್ ಜಾಸ್ತಿ ಆಗ್ಬೋದು, ಈ ಥರ ಅಂತೆಲ್ಲ ಬರ್ತಾ ಇದೆ. ಸೊ ಹಾಗಾಗಿ ನ್ಯಾಚುರಲ್ ಗ್ಯಾಸು ಆಲ್ ಟೈಮ್ ಹೈಲಿ ಬಸ್ ಸ್ಟ್ಯಾಂಡ್ ಮಾಡ್ತಾ ಇದೆ ನೋಡಿ. ಇದು ಒಂದು ರೀತಿಯಾಗಿ ಪಾಸಿಟಿವ್ ಸೈನ್ ಅಲ್ಲ. ಯಾಕಂದರೆ ನಾವು ಆಲ್ರೆಡಿ ಡಿಸೆಂಬರ್ ಎಕ್ಸ್ಪೈರಿಗೆ ಕಾಲಿಟ್ಟಾಗಿದೆ. ಸೊ ನಮ್ಮ ಪ್ರಕಾರ ಏನೊಂದು ಪ್ರಾಫಿಟ್ ಬುಕ್ಕಿಂಗ್ ಆಗಬೇಕಾಗಿತ್ತು, ಒಂದು 380, 360 ಲೆವೆಲ್ ತನಕ ಬರಬೇಕಿತ್ತು ಅಂತಿದ್ರೆ ಅಂದರೆ ಈ ವಾರ ಅಥವಾ ಮುಂದಿನ ವಾರದೊಳಗಡೆ ಅದು ಟೆಸ್ಟ್ ಆಗಬೇಕು. ಆ ಥರ ಆಗಿಲ್ಲ. ಈ ಆಲ್ ಟೈಮ್ ಹೈ ಅಲ್ಲ, 52 ವೀಕ್ ಹೈ. ಇದು 52 ವೀಕ್ ಹೈಯಲ್ಲಿ ಬಸ್ ಸ್ಟ್ಯಾಂಡ್ ಮಾಡ್ತಿದೆ ಅಂದರೆ ಇದು ಮತ್ತೆ ಮೇಲೆ ಹೋಗುವಂಥ ಸಾಧ್ಯತೆ ಕೂಡ ಇರುತ್ತೆ ನೋಡಿ. ಬುಲ್ ಮಾರ್ಕೆಟಲ್ಲಿ ಯಾವುದಾದ್ರು ಒಂದು
ತುಂಬ ದೊಡ್ಡ ಮೂಮೆಂಟ್ ಆಗ್ತಿದೆ ಅಂದರೆ ಪಾಸ್ ಆಯಿತು ಅಂತ ಮಾತ್ರಕ್ಕೆ ಅದು ಒಂದು ರ್ಯಾಲಿ ಮುಗಿದೋಯ್ತು ಅಂತ ನಾವು ಅರ್ಥ ಮಾಡ್ಕೊಂಡ್ರೆ ನಾವು ತಪ್ಪಾಗ್ತಾ ಹೋಗ್ತೀವಿ. ನೋಡಿ, ಆಯಿತು ಪ್ರಾಫಿಟ್ ಬುಕ್ಕಿಂಗು ಮತ್ತೊಂದು ಬರಬೇಕಿದೆ ಅಂತಂದರೆ ಒಂದು ದೊಡ್ಡ ರ್ಯಾಲಿ ಆದಮೇಲೆ ತುಂಬ ಬೇಗ ಬರಬೇಕು, ತುಂಬ ಒಂದು ಕಾಲಾವಕಾಶ ತಗೋಬಾರ್ದಲ್ಲಿ. ತುಂಬ ಕಾಲಾವಕಾಶ ತಗೊತಾ ಇದೆ ಅಂದರೆ ಈ ಕರೆಕ್ಷನ್ ಆಗೋದ್ರ ಬದಲು ಇಲ್ಲೇ ಕರೆಕ್ಷನ್ ಆಗ್ತಾ ಇದೆ ಅಂದರೆ ಇಲ್ಲೇ ಆ ಒಂದು ಕನ್ಸಲ್ಟೇಷನ್ ಆಗ್ತಾ ಇದೆ ಅಂತ ಅದು ಮತ್ತೆ ಮೇಲೆ ಹೋಗೋಕ್ಕೆ ಅದಕ್ಕೆ ಪುಷ್ಟಿ ಕೊಡ್ತಾ ಹೋಗುತ್ತೆ. ಹಾಗಾಗಿ ಯಾವುದಾದ್ರು ಒಂದು ದೊಡ್ಡ ಮಾರ್ಕೆಟ್ ರ್ಯಾಲಿ ಆಗ್ತಿದೆ ಅಂತಂದಾಗ ಪಾಸ್ ಬಂದಿದೆ ಅಂದ್ರೂ ಕೂಡ ನಾವು ಅದಕ್ಕೆ ಬೆಲೆನ ಕೊಡಲೇಬೇಕು. ಇದೇ ನಮ್ಮ ಬಸ್ ಸ್ಟ್ಯಾಂಡ್ ಥಿಯರಿ, ಪ್ರತಿದಿನ ಮಾತಾಡ್ತಾ ಹೋಗ್ತೀವಿ. ಯಾಕೆ ಇದನ್ನ ಹೇಳಿದೆ ಅಂತಂದರೆ ನ್ಯಾಚುರಲ್ ಗ್ಯಾಸಲ್ಲಿ ನಾವೇನು ಮಾತಾಡ್ತೀವೋ ಅದನ್ನೇ ಗೋಲ್ಡು ಸಿಲ್ವರ್ಗೂ ಕೂಡ ಅಪ್ಲೈ ಮಾಡ್ಕೋಬೋದು. ಗೋಲ್ಡಲ್ಲಿ ಒಂದು ದೊಡ್ಡ ಕರೆಕ್ಷನ್ ಬರುತ್ತೆ, ಮತ್ತೊಂದು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರು, ಆದರೂ ಕೂಡ ಗೋಲ್ಡ್ ಏನು ಮಾಡ್ತಾ ಇದೆ, ಒಂದೇ ಝೋನಲ್ಲಿ ನಿಲ್ತಾ ಇದೆ. ಈ ಅಕ್ಯುಮುಲೇಷನ್ ಕೂಡ ವೆರಿ ಇಂಪಾರ್ಟೆಂಟ್ ಮತ್ತೆ ಮೇಲ್ಗಡೆ ಹೋಗೋದಕ್ಕೆ. ನಿನ್ನೆ ಚಾರ್ಟ್ ತೋರಿಸ್ಬಿಟ್ಟು ಹೇಳಿದ್ರು GBR ಸರ್ ಅನ್ಸುತ್ತೆ ಗ್ರೂಪಲ್ಲಿ, ಏನಂತ ಹೇಳಿದ್ರಿ ನೀವು ಕರೆಕ್ಟಾಗಿ ಇಲ್ಲಿ ಒಂದು ಅಸೆಂಡಿಕ್ ಟ್ರಯಾಂಗಲ್ ಪ್ಯಾಟರ್ನ್ ಆಗೋ ಥರ ಕಾಣಿಸ್ತಾ ಇದೆ ಅಲ್ವಾ ಸರ್, ವರ್ಟೆಕ್ಸ್ ಹತ್ರ ಬರ್ತಾ ಇದೆ, ಬ್ಯಾಕ್ ಡ್ರಾಪಲ್ಲಿ ಪಾಸಿಟಿವ್ ಇದೆ, ಕ್ಲಿಯರ್ ಕಟ್ ಸೈನು ಸರ್. ಹೌದು, ನಿಮ್ಮ ಅನಾಲಿಸಿಸ್ ಕರೆಕ್ಟ್ ಆಗಿದೆ. ಸೊ ಇಲ್ಲಿ ಒಂದು ಬ್ರೇಕ್ಔಟ್ ಆಯಿತು ಅಂದರೆ ಅದು ಮ್ಯಾಸಿವ್ ಬ್ರೇಕ್ಔಟೇ ಆಗಿರಬೇಕು, ಯಾಕಂದರೆ ಎಲ್ಲ ಥಿಯರಿಗಳು ಕೂಡ ಕೂರ್ತಾ ಇದೆ. ಅಂದರೆ ಲೋಯರ್ ಹೈ ಮಾಡ್ತಾ ಇದೆ, ಹೈಯರ್ ಲೋ ಮಾಡ್ತಾ ಇದೆ, ಟಿಪಿಕಲ್ ಸಿಮೆಟ್ರಿಕಲ್ ಟ್ರಯಾಂಗಲ್ ಪ್ಯಾಟರ್ನ್ ಮಾಡ್ತಾ ಇದೆ. ನೋಡೋಣ ಬ್ರೇಕ್ಔಟ್ ಬರುತ್ತಾ ಗೋಲ್ಡಲ್ಲಿ ಅಂತ. ನಿನ್ನೆ ಗೋಲ್ಡು ಕೂಡ ರ್ಯಾಲಿ ಆಗಿತ್ತು, ಬ್ರಾಡರ್ ಮಾರ್ಕೆಟ್ ಕೂಡ ರ್ಯಾಲಿ ಆಗಿತ್ತು, ಎಲ್ಲ ಕೂಡ ಒಂದೇ ಸಲ ರ್ಯಾಲಿ. ನೋಡಿ, ಇದರಲ್ಲಿ ಕಪ್ ಆ್ಯಂಡ್ ಹ್ಯಾಂಡ್ಲು ಅಂತ ನಾನು ಅಷ್ಟು ಹೇಳೋಕ್ಕೆ ಇಷ್ಟಪಡೋದಿಲ್ಲ. ಇನ್ನೂ ಕೂಡ ಹೇಳ್ಬೋದು, ಕೆಲವರು ಹೇಳ್ತಾರೆ ಈ ರೀತಿಯಾಗಿ ನೀವು ನೋಡಿಕೊಂಡ್ರೆ ಇದನ್ನು ಒಂದು ಕಪ್ ಆ್ಯಂಡ್ ಹ್ಯಾಂಡ್ಲು ಆಗಿದೆ ಇಲ್ಲಿಂದ ಬ್ರೇಕ್ಔಟು ಅಂತ. ಬಟ್ ಇದನ್ನ ಮೋರ್ ಲೈಕ್ ಅಸೆಂಡಿಕ್ ಟ್ರಯಾಂಗಲ್ ಅಂತಲೇ ನಾವು ತಗೋಣ, ಸಿಮೆಟ್ರಿಕ್ ಟ್ರಯಾಂಗಲ್ ಪ್ಯಾಟರ್ನ್ ಅಂತ. ಆದರೆ ಸಿಲ್ವರಲ್ಲಿ ಒಂದು ಕಪ್ ಆ್ಯಂಡ್ ಹ್ಯಾಂಡಲ್ ಅಂತ ಮಾಡ್ಬೋದು. ವಾಲ್ಯೂಮ್ ಅನ್ನೋದು ಮೊದಲು ಕೊಡ್ತಾ ಇರಲಿಲ್ಲ, ಈಗ ವಾಲ್ಯೂಮ್ ಕೊಡ್ತಾ ಇದ್ದಾರೆ. ವಾಲ್ಯೂಮ್ ವೆರಿ ಇಂಪಾರ್ಟೆಂಟು ಕಪ್ ಆ್ಯಂಡ್ ಹ್ಯಾಂಡ್ಲ ಅಂತ ಹೇಳೋಕ್ಕೆ. ಇಲ್ಲಿ ನೋಡಿ, ಒಂದು ಕಪ್ ಆ್ಯಂಡ್ ಹ್ಯಾಂಡ್ಲು ಫಾರ್ಮೇಷನ್ ಆಗೋ ಥರ ಸಾಧ್ಯತೆ ಇದೆ. ನೋಡಿ, ಇಲ್ಲಿ ಈ ಕಪ್ ಆ್ಯಂಡ್ ಹ್ಯಾಂಡ್ಲು ಇಲ್ಲಿ ಒಂದು ಬ್ರೇಕ್ಔಟ್ ಕೊಡ್ತು ಅಂದರೆ ಅದು ಕಪ್ ಆ್ಯಂಡ್ ಹ್ಯಾಂಡ್ಲ್ ಆಗ್ತಾ ಹೋಗುತ್ತೆ. ಇದಕ್ಕೆ ಸ್ಟಾಪ್ ಲಾಸ್ ಏನಾಗಿರುತ್ತೆ, ಈಗ ತಿರ್ಗಾ 50ಕ್ಕೆ ಬಂದು ಟೆಸ್ಟ್ ಆಗಬಾರ್ದು ಸಿಲ್ವರ್. ಇಲ್ಲಿ ಬರ್ತಾ ಇದೆಯಲ್ಲ, ಈ 50ಕ್ಕಿಂತ ಕೆಳಗಡೆ ಬಂತು ಅಂದರೆ ಥಿಯರಿ ಎಲ್ಲ ಬ್ರೇಕ್ ಆಗ್ತಾ ಹೋಗುತ್ತೆ. ಬಟ್ ಇಲ್ಲಿಂದನೇ ಇದು ರ್ಯಾಲಿ ಬಂತು ಅಂದರೆ ಹೂನೋಸ್, ಈಗ ಆಲ್ರೆಡಿ ಒಂದು ಪಾಸಿಟಿವ್ ಆಗಿತ್ತು, ಇಲ್ಲಿ ಒಂದು ಕಪ್ ಆ್ಯಂಡ್ ಹ್ಯಾಂಡ್ಲ್ ಮಾಡ್ತಿರೋದ್ರಿಂದ ಸೊ ಇನ್ನೂ ಮೇಲ್ಗಡೆ ಹೋಗುತ್ತೆ ಸಾಧ್ಯತೆ ಇದೆ. ಸೊ ರಿಮೈನ್ ಬುಲಿಶ್ ಅಂತಲೇ ಹೇಳ್ತೀನಿ ಗೋಲ್ಡ್ ಮತ್ತು ಸಿಲ್ವರಲ್ಲಿ. ಡಿಸ್ಪೈಟ್ ನಿಮಗೆ ಮಾರ್ಕೆಟು ಕೂಡ ಚೆನ್ನಾಗಿ ಕಾಣಿಸ್ತಾ ಇದ್ರು ಕೂಡ ಗೋಲ್ಡ್ ಸಿಲ್ವರ್ನ ಈಗ ಸೆಲ್ ಮಾಡೋಕ್ಕೆ ಹೋಗಬೇಡಿ. ಅದೇ ರೀತಿಯಾಗಿ USD INR ನೆನ್ನೆ ಸ್ವಲ್ಪ ಸಣ್ಣ ಮಟ್ಟಿನ ಕರೆಕ್ಷನ್ ಆಗಿದೆ, ಏನು ಚೇಂಜಸ್ ಆಗಿಲ್ಲ. ಕಾಪರಲ್ಲಿ ಫೈನಲಿ ಆ ಟ್ರೇಡು ಸಿಗ್ತಾ ಇದೆಯಾ ಅಂತ ಅನ್ನಿಸ್ತಾ ಇದೆ. ನಿಮಗೆ ಮಾತಾಡಿದ್ವಿ, ಇಲ್ಲಿ ಕಾಪರಲ್ಲಿ ಈ ಝೋನಲ್ಲಿ ಇರೋ ತನಕ ಏನು ಟ್ರೇಡ್ ಇರೋದಿಲ್ಲ. ಈ ಝೋನ್ನ ಬಿಡ್ತು ಅಂತಂದರೆ ಕಾಪರ್ ರ್ಯಾಲಿ ಆಗೋಕ್ಕೆ ಶುರು ಆಗುತ್ತೆ ಅಂತ ಅದನ್ನ ಇಂಡಿಕೇಶನ್ ಕೊಡ್ತಾ ಇದೆ. ಇವತ್ತು ಕ್ಲೋಸಿಂಗ್ ಆಗಲಿ, ಕ್ಲೋಸಿಂಗ್ ಆದಮೇಲೆ ನಿರ್ಧಾರ ಮಾಡ್ತಾ ಹೋಗಿ, ಯಾಕಂದರೆ ಹಿಂದೆ ಎಲ್ಲ ಅಲ್ಲಿ ಬಂದು ಸೆಲ್ಲಿಂಗ್ ಬಂದಿದೆ, ಅಲ್ಲಿ ಬಂದಿದೆ, ಸೆಲ್ಲಿಂಗ್ ಬಂದಿದೆ. ಸೊ ಈಗ ನೋಡೋಣ ವಾಪಸ್ ಮೇಲ್ಗಡೆ ಹೋಗುತ್ತೆ ಏನು ಕತೆ ಅಂತ. ನ್ಯಾಸ್ಡ್ಯಾಕು ಸತತವಾಗಿ 4 ದಿನ ಪಾಸಿಟಿವ್ ಆಗೇ ಇತ್ತು. ಇವತ್ತು ನ್ಯಾಸ್ಡ್ಯಾಕು ಕ್ಲೋಸ್ ಇರುತ್ತೆ ಥ್ಯಾಂಕ್ಸ್ ಗಿವಿಂಗ್ ಡೇ ಪ್ರಕಾರ, ಇವತ್ತು ರಜೆ ಇರೋದ್ರಿಂದ. ಬಟ್ ನೋಡಿ, ಏನೊಂದು ಕರೆಕ್ಷನ್ ಆಗಿತ್ತು ಅಷ್ಟನ್ನು ಕೂಡ 4 ದಿನದಲ್ಲಿ ರಿಕವರ್ ಮಾಡ್ಕೊಂಡಿದೆ. ಸೊ ಸ್ಪೆಸಿಫಿಕ್ ಆಗಿ ನ್ಯೂಸ್ ಅಂತ ಹೇಳ್ತಾ ಹೋಗೋದಾದರೆ, ನಿನ್ನೆ ಒಂದು ಶೂಟೌಟ್ ಕೂಡ ಆಗಿದೆ. ವೈಟ್ ಹೌಸ್ ಹತ್ರನೇ ಇಬ್ಬರು ಸೆಕ್ಯೂರಿಟಿ ಗಾರ್ಡ್ಗಳನ್ನು ಶೂಟೌಟ್ ಮಾಡಿದಾರಂತೆ. ಅದು ಸ್ವಲ್ಪ ಸೆಕ್ಯೂರಿಟಿ ಕನ್ಸರ್ನ್ಸು ಏನು ಅಂತ ಅದು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ. ಟಾಟಾ ಮೋಟರ್ಸ್ ಅವರು ಸಿಯಾರಾ ಲಾಂಚ್ ಮಾಡಿದ ಮೇಲೆ ಟಾಟಾ ಮೋಟರ್ಸ್ ಶೇರ್ ಸ್ವಲ್ಪ ಪಾಸಿಟಿವ್ ಆಗಿದೆ. 20 ವರ್ಷದ ನಂತರ ಅದು ಬಂದಿದೆ ಆ ಕಾರು ಟಾಟಾ ಮೋಟರ್ಸ್ದು. ಅದಾನಿ ಎಂಟರ್ಪ್ರೈಸಸಲ್ಲಿ 24,000 ಕೋಟಿದು ರೈಟ್ಸ್ ಇಶ್ಯೂ ನಿಮ್ಗೆ ಹೇಳಿದ್ದೀನಿ, 24% ಡಿಸ್ಕೌಂಟಿಗೆ ಕೊಡ್ತಾ ಇದ್ದಾರೆ ಕರೆಂಟ್ ಮಾರ್ಕೆಟ್ ಪ್ರೈಸ್ಗಿಂತ. ಹಾಗಾಗಿ ಅದರಲ್ಲಿ ಒಂದು ಸೆಲ್ಲಿಂಗ್ನ ಬಂದಿದೆ ಸಣ್ಣ ಮಟ್ಟದಲ್ಲಿ. ಭಾರತೀಯ ಏರ್ಟೆಲಲ್ಲಿ 3.5 ಕೋಟಿ ಶೇರ್ಸ್ಗಳು ಆಚೆಚೆ ಆಗಿರುವಂಥದ್ದು, ಹೊರತು 7,400 ಕೋಟಿಯಷ್ಟು ಬೆಲೆ ಬಾಳೋ ಶೇರ್ಗಳು 2,108 ರೂಪಾಯಿಗೆ ಆಚೆ ಈಚೆ ಆಗಿದೆ. ನಿನ್ನೆ 2,125 ರೂಪಾಯಲ್ಲಿ ಕ್ಲೋಸಿಂಗ್ ಆಗಿದೆ ಭಾರತೀಯ ಏರ್ಟೆಲ್ಲು. TCS ALDI ಅನ್ನೋರ ಜೊತೆಗೆ ಒಂದು ಇದನ್ನು ಕಂಟಿನ್ಯೂ ಮಾಡಿದೆ. ಇಂಟರ್ನ್ಯಾಷನಲ್ ರಿಟೇಲರ್ ಅವರು ಅವ್ರ ಜೊತೆ ಒಂದು ಪಾರ್ಟ್ನರ್ಶಿಪ್ನ ಕಂಟಿನ್ಯೂ ಮಾಡಿದ್ದಾರೆ ಅಂತ ಬಂದಿದೆ. TCSಗೆ ಅದೊಂದು ನ್ಯೂಸ್ ಬಂದಿದೆ. ಸೊ IT ಸೆಕ್ಟರ್ ಕೂಡ ಪಾಸಿಟಿವ್ ಆಗಿತ್ತು. ಇದನ್ನು ಬಿಟ್ಟು ಸ್ಪೆಸಿಫಿಕ್ ಆಗಿ ಏನು ನ್ಯೂಸ್ ಅಂತ ಕಾಣಿಸ್ತಿಲ್ಲ. ಲೇಬರ್ ಲಾ ಬಗ್ಗೆ, ಒಂದು ಹೊಸ ಲೇಬರ್ ಕೋಡ್ ಬಗ್ಗೆ ವಿಡಿಯೋ ಮಾಡಿ ಅಂತ ಹೇಳಿದ್ದೀರಾ. ಸುಮಾರು ಜನಕ್ಕೆ ಈ ಸಲ ಇನ್ ಹ್ಯಾಂಡ್ ಸ್ಯಾಲ್ರಿ ಅಂತ ಏನು ಬರುತ್ತೆ ಅಂದರೆ, ಯಾವಾಗ ನಿಮ್ಮ ಕಂಪನಿ ಅದನ್ನ ಇಂಪ್ಲಿಮೆಂಟ್ ಮಾಡುತ್ತೆ, ಗೌರ್ಮೆಂಟ್ ಆದರೆ ಅದು ಕೂಡ ತಕ್ಷಣ ಇಂಪ್ಲಿಮೆಂಟೇಷನ್ ಅದು ನೋಡ್ಬೇಕು ನಾನು ಯಾವ ಡೇಟಿಂದ ಅಂತ ಹೇಳಿದ್ದಾರೆ ಅಂತ. ಒಟ್ಟಿನಲ್ಲಿ ಯಾವಾಗ ಇದನ್ನ ಅಡಾಪ್ಟ್ ಮಾಡ್ಕೊತಾರೋ, ಆರ್ಗನೈಸ್ಡು ಅನ್ಆರ್ಗನೈಸ್ಡ್ ಎಲ್ಲರಿಗೂ ಇದು. ಸೊ ನಿಮ್ಗೇನಾಗ್ತಾ ಹೋಗುತ್ತೆ, ಇನ್ ಹ್ಯಾಂಡ್ ಸ್ಯಾಲ್ರಿ, ಮನೆಗೆ ನೀವು ಏನು ತಗೊಂಬರ್ತಿದ್ರಿ ಸಂಬಳ ಅದು ಕಮ್ಮಿ ಆಗ್ತಾ ಹೋಗುತ್ತೆ. ಯಾಕಂದರೆ ಬೇಸಿಕ್ ಸ್ಯಾಲ್ರಿ ಜಾಸ್ತಿ ಆಗೋದ್ರಿಂದ, ಬೇಸಿಕ್ ಸ್ಯಾಲ್ರಿ ಜಾಸ್ತಿ ಆದರೆ ನಿಮ್ಮ PF ಡಿಡಕ್ಷನ್ ಜಾಸ್ತಿ ಆಗಿರೋದ್ರಿಂದ, ಸೊ ಆ PFಗೆ ಜಾಸ್ತಿ ಅಮೌಂಟ್ ಕಾಂಟ್ರಿಬ್ಯೂಟ್ ಆಗುತ್ತೆ. ನಿಮಗೆ ಕೈಗೆ ಏನು ಸಿಗುತ್ತೋ ಸಂಬಳ ಅದು ಕಮ್ಮಿ ಆಗುವಂಥ ಸಾಧ್ಯತೆ ಇದೆ. ಸೊ ಅದ್ರ ಬಗ್ಗೆ ಡೆಡಿಕೇಟೆಡ್ ವಿಡಿಯೋ ಮಾಡೋಣ ಅಂತ ಈ ವಿಡಿಯೋ ಈ ವಾರದ ಎಂಡಿಗೆ ಸಾಧ್ಯ ಆದರೆ ಆ ವಿಡಿಯೋನ ಮಾಡ್ಕೊಡ್ತೀನಿ. ಇದಿಷ್ಟು ಇವತ್ತಿನ ಚಾರ್ಟ್ಸ್ಟಾಗಿತ್ತು. ಈ ಮಾಹಿತಿ ನಿಮ್ಗೆ ಇಷ್ಟ ಆಗ್ತಾ ಇದೆ ಅಂದರೆ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ. ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆಗೂ ಈ ಮಾಹಿತಿನ ಶೇರ್ ಮಾಡ್ಕೊಳ್ಳಿ. 2025 ನಮ್ಮ ಚಾನಲ್ ಮಿಷನ್ ಎಮರ್ಜೆನ್ಸಿ ಫಂಡನ್ನು ಬಿಲ್ಡ್ ಮಾಡೋದು ಮುಗಿತಾ ಬರ್ತಾ ಇದೆ ವರ್ಷ. ದಯವಿಟ್ಟು ಅದ್ರ ಬಗ್ಗೆ ಗಮನ ಕೊಡಿ. ಇನ್ನೂ ಯಾರಾದರೂ ಬಿಲ್ಡ್ ಮಾಡಿಲ್ಲ ಅಂದರೆ, ಅದೇ ರೀತಿಯಾಗಿ ಟರ್ಮ್ ಇನ್ಶೂರೆನ್ಸ್ ಇನ್ಯಾರಾದರೂ ಓಪನ್ ಮಾಡಿಲ್ಲ ಅಂದರೆ ಪ್ರತಿ ವಿಡಿಯೋದ ಪಿನ್ ಕಾಮೆಂಟಲ್ಲಿ ಟರ್ಮ್ ಇನ್ಶೂರೆನ್ಸ್ ಫಾರ್ಮ್ನ ಕೊಟ್ಟಿರ್ತೀನಿ, ಅದನ್ನು ಫಿಲಪ್ ಮಾಡಿದ್ರೆ ಬಜಾಜ್ ಸಿಬ್ಬಂದಿ ನಿಮಗೆ ಹೆಲ್ಪ್ ಮಾಡ್ತಾ ಹೋಗ್ತಾರೆ. ಮತ್ತೊಂದು ವಿಡಿಯೋದೊಂದಿಗೆ ಭೇಟಿಯಾಗೋಣ. ಎಲ್ರಿಗೂ ನಮಸ್ಕಾರ.